ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಮಿಸ್ಟರ್ ಚೌಕಿದಾರ್, ಎಲ್ಲಿ ಚೌಕಿದಾರ್ ಕೆಲಸ ಮಾಡ್ತಾ ಇದೆಯಪ್ಪ ಮಿಸ್ಟರ್ ಮೋದಿ? ಇಸ್ ಇಟ್ ನಾಟ್ ಯುವರ್ ಡ್ಯೂಟಿ? ರೈಲ್ವೆ ಇಲಾಖೆ ಆಸ್ತಿಯನ್ನ ಹೀಗೆ ಗುಳುಂ ಮಾಡುವಂತ ಪ್ರಯತ್ನ ನಿಮ್ಮ ಮಂತ್ರಿಮಂಡಲದ ಸದಸ್ಯರ ಕುಮ್ಮಕ್ಕನಿಂದ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ, ನಿಮಗೇನಾದ್ರೂ ಸಹ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಬದ್ಧತೆ ಇದ್ರೆ ಇಮ್ಮಿಡಿಯೇಟ್ ಪೋಸ್ಟ್ಪೋನ್ ಅಲ್ಲ, ಇದನ್ನ ಮಾಡಬೇಕಾಗಿರುವಂಥದ್ದು ಈ ಪ್ರಕ್ರಿಯೆಯ ಲೀಸ್ ಪ್ರೊಸೀಡಿಂಗ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ದಿಸ್ ಲ್ಯಾಂಡ್ ಹ್ಯಾಸ್ ಟು ಬಿ ಯೂಸ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ರೈಲ್ವೆ. ಇದರ ಜೊತೆಗೆ ಇದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನ ಹೇಗ್ರಿ ನೀವು ಮಂತ್ರಿಮಂಡಲದಲ್ಲಿ ಇಟ್ಕೊಳ್ತೀರಿ? ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರನ್ನ ನಿಮಗೇನಾದ್ರೂ ಸ್ವಲ್ಪನಾದ್ರೂ ಭಾರತೀಯ ಜನತಾ ಪಾರ್ಟಿಯವರಿಗೆ, RSSನವರಿಗೆ, ಮೋದಿಗೆ, ಅಮಿತ್ ಶಾಗೆ, ನಡ್ಡಾಗೆ ಭ್ರಷ್ಟಾಚಾರದ ಬಗ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಕಿಂಚಿತ್ತಾದ್ರೂ ಬದ್ಧತೆ ಇದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ ಪ್ರಹ್ಲಾದ್ ಜೋಶಿ ಅವರನ್ನ ಕೇಂದ್ರದ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು. ಈ ಪ್ರಕರಣದಲ್ಲಿ ಯಾರೆಲ್ಲರ ಕೈವಾಡ ಇದೆ, ಯಾಕೆ ಇದನ್ನ 100 years ಕಾನೂನಲ್ಲಿ ಅವಕಾಶ ಇಲ್ಲದೆ ಇದ್ರು ಸಹ 100 years ಅನ್ನ ಲೀಸ್ ಕೊಡ್ಲಿಕ್ಕೆ ಪ್ರಕ್ರಿಯೆ ಯಾಕೆ ಪ್ರಾರಂಭ ಮಾಡಿದ್ರು, ಅಟ್ ಹೂಸ್ ಇನ್ಸ್ಟೆನ್ಸ್ ಇಟ್ ವಾಸ್ ಸ್ಟಾರ್ಟೆಡ್ ಅನ್ನುವಂಥದ್ದನ್ನ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ತನಿಖೆ ಮಾಡತಕ್ಕಂಥದಕ್ಕೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಇಂದ ಇಡೀ ಪ್ರಕರಣವನ್ನ ತನಿಖೆ ಮಾಡಬೇಕು. ಯಾರೆಲ್ಲ ಇದರಲ್ಲಿ ಕಲ್ಪ್ರಿಟ್ಸ್ ಇದ್ದಾರೆ, ಯಾರೆಲ್ಲ ಇದರಲ್ಲಿ ಕೈವಾಡ ಇದೆ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಪಕ್ಷ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯಿಸುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಇದು ರಾಜ್ಯ ಸರ್ಕಾರದ ಪರಿಮಿತಿಗೆ ಬರತಕ್ಕಂಥ ಇಶ್ಯೂ ಅಲ್ಲ, ಇದು ನೇರವಾಗಿ ಕೇಂದ್ರ ಸರ್ಕಾರದ ಪರಿಮಿತಿಗೆ ಬರತಕ್ಕಂಥದ್ದು. ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನಾದರೂ ಕಾನೂನಿನ ಅರಿವಿದ್ರೆ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ನಂಬಿಕೆ ಇದ್ರೆ ಈ ಪ್ರಕ್ರಿಯೆ ನಿಲ್ಲಿಸಬೇಕು. ಇದಕ್ಕೆ ಕಾರಣರಾದಂತವರೆಲ್ಲರ ಮೇಲೆ ಕ್ರಮ ಜರುಗಿಸತಕ್ಕಂಥದಕ್ಕೆ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಇದಕ್ಕೆ ಆ ಕ್ಷೇತ್ರದ ಪ್ರತಿನಿಧಿ ಆಗಿರ್ತಕ್ಕಂಥ ಮಿಸ್ಟರ್ ಪ್ರಹ್ಲಾದ್ ಜೋಶಿ, ಎಲ್ಲರೂ ಮಾತನಾಡುವಂತ ಎಲ್ಲರ ಮಾಹಿತಿಯ ಪ್ರಕಾರ ಪ್ರಹ್ಲಾದ್ ಜೋಶಿ ಅಂಡ್ ಈ ಟೀಮ್ ಈ ಪ್ರಕ್ರಿಯೆ ಮಾಡಿ ಆ ಸಾವಿರಾರು ಕೋಟಿ ಬೆಲೆ ಬಾಳತಕ್ಕಂಥ ಆಸ್ತಿಯನ್ನ ಗುಳುಂ ಮಾಡುವಂತ ಪ್ರಯತ್ನ ಮಾಡಿರ್ತಕ್ಕಂಥ ಹಿನ್ನೆಲೆ ಅವರನ್ನ ಕೇಂದ್ರ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇವೆ. ಕೇಂದ್ರ ಸರ್ಕಾರ ಇವರೆಲ್ಲ ಹೇಳ್ತಾರಲ್ಲ, ಯಾರು ಚೌಕಿದಾರ್, ನಾ ಕಾವುಂಗ ನಾ ಕಾನೆ ದೂಂಗ ಅಂತ ಹೇಳ್ತಕ್ಕಂಥ ಮಿಸ್ಟರ್ ಮೋದಿ, ಇದನ್ನ ಯಾವ ರೀತಿನಲ್ಲಿ ಉತ್ತರ ಕೊಡ್ತಾರೆ? ನಾಳೆ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ನೋಡೋಣ, ಲೆಟ್ ಅಸ್ ವೈಟ್ ಅಂಡ್ ಸಿ. ನೀವೇ ಕೇಳ್ತೀರಿ ಅವ್ರನ್ನ, ಏನ್ರಪ್ಪ ಇದು ಕತೆ ಅಂತ. ಅಲ್ಲ, ಅಕಸ್ಮಾತ್ ಸಿಕ್ಕಿದ್ರೆ ಸಿಗೋದಿಲ್ಲ ಬಿಡಿ, ಅವ್ರ ಲೈಫಲ್ಲಿ 10 ವರ್ಷದಲ್ಲೇ ಸಿಕ್ಕಿಲ್ಲ, ಇನ್ನೆಲ್ಲಿ ಸಿಗ್ತಾರೆ? ಇಲ್ಲ, ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮನ್ನ ಎದುರಿಸುವಂತ, ಯಾಕಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸ್ಥಿತಿನಲ್ಲಿ ಅವರಿಲ್ಲ. ಅವರು ಯಾವ ವಿಚಾರದಲ್ಲೂ ಅವರಿಗೆ ಉತ್ತರ ಅವ್ರು ಏನ್ ಹೇಳ್ತಾರೋ ಅದನ್ನು ತಗೋಬೇಕೇ ಹೊರತು ಅವ್ರು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತವರಲ್ಲ. ಅವರು ಈಗ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಪ್ರಧಾನಗಿರಿಯನ್ನ ಮರೆತು ಈಗ ಒಂದ್ ರೀತಿ ಟೆಂಪಲ್ ರನ್ ಅಲ್ಲಿ ಶುರು ಮಾಡ್ಕೊಂಡಿದ್ದ.